ನಮಸ್ಕಾರ, ನಾನು ಶಿವಕುಮಾರ್. ಸೊ ಚಾಪ್ಟರ್ 4 ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ಓಕೆ, ಕನ್ನಡದಲ್ಲಿ ವರ್ಗ ಸಮೀಕರಣಗಳು. ಇದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್. ಆಲ್ರೆಡಿ ಎಕ್ಸಸೈಸ್ ಕ್ವೆಶನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಸೊ LB ಅಂತ ಕರೀತಾರೆ. ಪ್ರೀವಿಯಸ್ಲಿ 60 ಕ್ವೆಶನ್ಸ್ ಕಂಪ್ಲೀಟ್ ಆಗಿದೆ. ಇದು 61st ಕ್ವೆಶನ್. ಓಕೆ, ಸೊ ಕ್ವೆಶನ್ ನೋಡೋಣ. ಅ ಟ್ರೈನ್ ಟ್ರಾವೆಲ್ಸ್ 480 ಕಿಲೋಮೀಟರ್ ಆಟ್ ಯೂನಿಫಾರ್ಮ್ ಸ್ಪೀಡ್. ಓಕೆ, ಸ್ಪೀಡ್ ಕೊಟ್ಟಿಲ್ಲ ಇಲ್ಲಿ. ಓಕೆ, if the speed had been 10 km per hour more, okay, it would have taken 4 hours less for the same journey. ಅಂದರೆ ಸೇಮ್ 480 ಕಿಲೋಮೀಟರ್ಸ್ಗೆ ಒರಿಜಿನಲ್ ಸ್ಪೀಡ್ಗಿಂತ 10 ಕಿಲೋಮೀಟರ್ಸ್ ಜಾಸ್ತಿ ಇದ್ದಾಗ ಟೈಮ್ 4 ಅವರ್ಸ್ ಕಡಿಮೆ ಆಗುತ್ತೆ. ಫೈಂಡ್ ದ ಸ್ಪೀಡ್ ಆಫ್ ದ ಟ್ರೈನ್. ಒಂದು ರೈಲು 480 ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸುತ್ತದೆ. ಓಕೆ, ಸೊ ಏಕರೂಪ ಜವ ಇದು ಸ್ಪೀಡ್. ಓಕೆ, ಸೊ ಅದರ ಜವವು 10 ಕಿಲೋಮೀಟರ್ ಪ್ರತಿ ಗಂಟೆಗೆ ಅಧಿಕವಾದಾಗ ಅಷ್ಟೇ ದೂರವನ್ನು ಅಂದರೆ 480 ಕಿಲೋಮೀಟರ್ಸ್ ಕ್ರಮಿಸಲು 4 ಗಂಟೆ ಕಡಿಮೆ ತಗೊಳ್ಳುತ್ತಿದೆ. ಹಾಗಾದರೆ ರೈಲಿನ ಜವವನ್ನು ಸ್ಪೀಡ್ ಕಂಡುಹಿಡಿಬೇಕು. ಸೊ ನಮ್ಗೆ ಒಂದು ವಿಷಯ ಗೊತ್ತಿದೆ, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಟೈಮ್. ಈ ಟೈಮ್ ಈ ಕಡೆ ಹೋದಾಗ ಈ ಸ್ಪೀಡ್ ಈ ಕಡೆ ಬಂದಾಗ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಓಕೆ, ಸೊ ಇದೇ ಥಿಯರಿ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಲೆಟ್ ಸ್ಪೀಡ್ ಆಟ್ ಯೂನಿಫಾರ್ಮ್ ಅಂದರೆ ಯೂನಿಫಾರ್ಮ್ ಸ್ಪೀಡ್ ಆರ್ ಯೂನಿಫಾರ್ಮ್ ಸ್ಪೀಡೇ ಬರೆಯೋಣ. ಯೂನಿಫಾರ್ಮ್ ಸ್ಪೀಡ್ ಈಕ್ವಲ್ ಟು ಎಕ್ಸ್ ಕಿಲೋಮೀಟರ್ ಪರ್ ಅವರ್. ಓಕೆ, ಸೊ ನಮ್ಗೆ ಇದ್ರದ್ದು ಸ್ಪೀಡ್ ಗೊತ್ತಿಲ್ಲ. ಸೊ ಟೈಮ್ ಟೇಕನ್ ಡಿಸ್ಟೆನ್ಸ್ 480 ಕಿಲೋಮೀಟರ್ಸ್. ಟೈಮ್ ಅಂದರೆ ಫಸ್ಟ್ ಕಂಡೀಷನ್ ಯೂನಿಫಾರ್ಮ್ ಸ್ಪೀಡ್ ಜೊತೆಗೆ ಎಷ್ಟು ಟೈಮ್ 1 ಈಕ್ವಲ್ ಟು 480 ಅಪಾನ್ ಎಕ್ಸ್. ಸೊ ಇದು ನಮಗೆ ಫಸ್ಟ್ ಟೈಮ್ ಕೊಡುತ್ತೆ. ಸೊ ಸೆಕೆಂಡ್ ಟೈಮ್ ತಗೊಳ್ಳುವಾಗ ಈ ಸಲ ಸ್ಪೀಡ್ ಎಕ್ಸ್ ಪ್ಲಸ್ ಆಟ್ ಎಕ್ಸ್ ಪ್ಲಸ್ 10 ಕಿಲೋಮೀಟರ್ ಅಂದರೆ 10 ಕಿಲೋಮೀಟರ್ ಜಾಸ್ತಿ, 10 ಕಿಲೋಮೀಟರ್. ಅದರ ಜವವು 10 ಕಿಲೋಮೀಟರ್ ಪ್ರತಿ ಗಂಟೆ ಅಧಿಕವಾದಾಗ, ಓಕೆ, ಕಿಲೋಮೀಟರ್ ಪರ್ ಅವರ್ ಆದಾಗ ಟೈಮ್ ಅದೇ ಡಿಸ್ಟೆನ್ಸ್ಗೆ ಎಕ್ಸ್ ಪ್ಲಸ್ 10. ಸೊ ಡಿಫ್ರೆನ್ಸ್ ಎಷ್ಟಿದೆ ಎರಡು ಟೈಮ್ ನಡುವೆ? ಸೊ T1 ಮೈನಸ್ T2 ಎಷ್ಟಿದೆ? 4 ಅವರ್ಸ್ ಕೊಟ್ಟಿದ್ದಾರೆ. 4 ಗಂಟೆ ಕಡಿಮೆ ತಗೊಳ್ತಿತ್ತು. ಸೊ ಎರಡರದ್ದು ಸ್ಪೀಡ್ ಇದ್ದಾಗ ಸೊ T1 480 ಅಪಾನ್ ಎಕ್ಸ್ ಮೈನಸ್ 480 ಅಪಾನ್ ಎಕ್ಸ್ ಪ್ಲಸ್ 10 ಈಕ್ವಲ್ ಟು 4. ಕ್ಲಿಯರ್? ಸೊ ಡಿನಾಮಿನೇಟರ್ ಎರಡು ಬೇರೆ ಬೇರೆ ಇದೆ, LCM ತಗೋಬೇಕು. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ 480 ಇಂಟು ಎಕ್ಸ್ ಪ್ಲಸ್ 10 ಮೈನಸ್ 480x ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 10 ಈಕ್ವಲ್ ಟು 4. ಈಗ ಈ ಡಿನಾಮಿನೇಟರ್ನಲ್ಲಿರೋದು ಈ ಕಡೆ ಕಳಿಸ್ತಾ ಇದ್ದೀವಿ. ಸೊ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 480x ಪ್ಲಸ್ 480 ಇಂಟು 10 ಇಸ್ 4800 ಮೈನಸ್ 480x ಈಕ್ವಲ್ ಟು 4 ಇಂಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್. ಕ್ಲಿಯರ್? ಸೊ ಈ ಪ್ಲಸ್ 480x ಮೈನಸ್ 480x ಎರಡು ಎಲಿಮಿನೇಟ್ ಆಯಿತು, 0 ಆಗುತ್ತೆ. ಸೊ 4800 ಈಕ್ವಲ್ ಟು 4 ಇಂಟು ಇದು ಎರಡನ್ನು ಮಲ್ಟಿಪ್ಲೈ ಮಾಡ್ಬೋದು, ಎಕ್ಸ್ ಸ್ಕ್ವೇರ್ ಪ್ಲಸ್ 10x. ಕ್ಲಿಯರ್? ಸೊ ಈ 4ನ ಈ ಕಡೆ ತೊಗೊಂಬರ್ತಾ ಇದ್ದೀನಿ. 4800 ಡಿವೈಡೆಡ್ ಬೈ 4 ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 10x. 4 1s 200, 1200. So 1200 equal to x square plus 10x.
ಕ್ಲಿಯರ್. ಈ 1200ನ ಈ ಕಡೆ ತೊಗೊಂಬರ್ತಾ ಇದ್ದೀನಿ, ಯಾಕಂದರೆ ನಮ್ಗೆ ಸ್ಟ್ಯಾಂಡರ್ಡ್ ಇಕ್ವೇಷನ್ ಬೇಕು. ax² + bx + c = 0. ಈ ಫಾರ್ಮ್ಯಾಟಲ್ಲಿ ತೊಗೊಂಬರ್ಬೇಕು ನಮಗೆ ಈ ಕ್ವಾಡ್ರಾಟಿಕ್ ಇಕ್ವೇಷನ್ನ. ಓಕೆ, ಸೊ x² + 10x - 1200 = 0. ನಮಗೆ ಯಾವ ಥರ ಬೇಕಂತಂದರೆ ನಂಬರ್ಸು ಮಲ್ಟಿಪ್ಲೈ ಮಾಡಿದಾಗ -1200, ಆ್ಯಡ್ ಇಲ್ಲ ಸಬ್ಸ್ಟ್ರಾಕ್ಟ್ ಮಾಡಿದಾಗ +10 ಬರಬೇಕು. ಸೊ ಈ 1200 ಮೈನಸಲ್ಲಿ ಬರಬೇಕಂತಂದರೆ ಒಂದು ನಂಬರ್ ನಂಗೆ ಮೈನಸಲ್ಲಿ ಬೇಕು, ಒಂದು ನಂಬರ್ ಪ್ಲಸ್ಸಲ್ಲಿ. ಸೊ ಇಲ್ಲಿ ಪ್ಲಸ್ ಸಿಂಬಲ್ ಇದೆ, ಸೊ ಗ್ರೇಟರ್ ನಂಬರ್ ಸಿಂಬಲ್ 10 ಬರಬೇಕು. ಸೊ 12 ಇದೆ, 4 3s ಇದೆ, 4 3s 12. ಸೊ 40 × 30 1200. ಸೊ ನೆಗೆಟಿವ್ ನಂಬರ್ 13ಅಲ್ಲಿ ಇರ್ತೀನಿ, ಮಲ್ಟಿಪ್ಲೈಡ್ ಬೈ ಪಾಸಿಟಿವ್ ನಂಬರ್ 40ಅಲ್ಲಿ. ಸೊ -30 + 40. ಸೊ 40 - 30 is 10, ಗ್ರೇಟರ್ ನಂಬರ್ ಸಿಂಬಲ್ ಪ್ಲಸ್. ಕ್ಲಿಯರ್. ಸೊ ಮಿಡಲ್ ಟರ್ಮ್ ಫ್ಯಾಕ್ಟರೈಸ್ ಮಾಡ್ತಾ ಇದ್ದೀವಿ. x² ಪ್ಲಸ್ -30x, ಓಕೆ, ಪ್ಲಸ್ 40x - 1200 = 0. ಸೊ ಕಾಮನ್ ಐಟಮ್ಸ್ ಹೊರಗೆ ತೊಗೋಬೇಕಂತಂದರೆ ಒಂದು ರಫ್ ವರ್ಕಾರ ಮಾಡ್ಕೋಬೋದು, ಇಲ್ಲ ಇಲ್ಲೇ ಬರ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. x × x, ಓಕೆ, ಇಲ್ಲಿ -30 × x, ಇಲ್ಲಿ 40 × x, ಈ ಕೇಸಲ್ಲಿ +40 × -30. ಸೊ ಇಲ್ಲಿ x ಕಾಮನ್ ಇದೆ, ಇಲ್ಲಿ +40 +40 ಕಾಮನ್ ತಗೊಳ್ಳೋಣ. ಸೊ x ಕಾಮನ್, x - 30, ಇಲ್ಲಿ +40 ಕಾಮನ್, x - 30 = 0. ಸೊ x - 30 ಒಂದ್ಸಲ, ಇದೆರಡು, ಓಕೆ, ಆಮೇಲೆ x + 40 = 0. x - 30 = 0 ಒಂದ್ಸಲ, x + 40 = 0. ಈ -30 ಈ ಕಡೆ ಬಂದಾಗ, ಆಮೇಲೆ ಈ +40 ಈ ಕಡೆ. ಸೊ x = +30, x = -40. ಸೊ ಮೈನಸಲ್ಲಿ ಯಾವಾಗಲೂ ಸ್ಪೀಡ್ ಮೈನಸಲ್ಲಿ ಇರಲ್ಲ. ಸೊ ಈ ಕೇಸ್ ಎಲಿಮಿನೇಟ್ ಆಯಿತು. ನಮ್ಮ ಆನ್ಸರ್ ಇದು. ಚೆಕ್ ಮಾಡೋಣ. x = 30 ಬಂದಿದೆ. ಸೊ 480/30. ಫಸ್ಟ್ ಕೇಸಲ್ಲಿ 0 0, 3 1s 3, 1 ಉಳಿಯಿತು, 16 hours ಟೈಮ್ ತೊಗೊಳ್ತಾ ಇದೆ. ಓಕೆ, ಸೊ ಇಲ್ಲಿ ಸೆಕೆಂಡ್ ಇದರಲ್ಲಿ 480/30 + 10, 10 ಕಿಲೋಮೀಟರ್ ಜಾಸ್ತಿ ಆಗ್ತಾ ಇದೆ. ಸೊ 480/40, 1s 12s. ಸೊ 16 - 12 = 4. ಸೊ ನಮ್ಮ ಕಂಡೀಷನ್ ಅದರ ಜವವು 10 ಕಿಲೋಮೀಟರ್ ಪ್ರತಿ ಗಂಟೆಗೆ ಅಧಿಕವಾದಾಗ ಅಷ್ಟೇ ದೂರವನ್ನು ಕ್ರಮಿಸಲು 4 ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತದೆ. 16 - 12 4 hours. 4 hours ಎಲ್ಲನೂ ಸ್ಯಾಟಿಸ್ಫೈಡ್ ಆಯಿತಾ? ಇದು 4. ಸೊ ಈ ಕ್ವೆಶನ್ನ ಈ ಫಾರ್ಮ್ಯಾಟಲ್ಲಿ ಇದನ್ನು ಮಾಡ್ಕೊಳ್ಳೋಣ. ನೆನ್ಪಿಟ್ಕೊಳ್ಳಿ, ಈ ಸ್ಪೀಡ್ = ಡಿಸ್ಟೆನ್ಸ್ ಅಪಾನ್ ಟೈಮ್, ಈ ಕಾನ್ಸೆಪ್ಟನ್ನ ನಿಮ್ಗೆ ನೆನ್ಪು ಬರಬೇಕು. ಇದು ಬಂದರೆ ಮಾತ್ರ ನೀವು ಇದನ್ನು ಮುಂದೆ ಟೇಕ್ ಓವರ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.